ಬಿಗ್ ಬಾಸ್ ಕನ್ನಡ ಸೀಸನ್ 12 ಈಗಾಗಲೇ 8ನೇ ವಾರಕ್ಕೆ ಕಾಲಿಟ್ಟಿದೆ. ಕನ್ನಡ ಪರ ಹೋರಾಟಗಾರ್ತಿ ಅನ್ಸ್ಕೊಂಡ ಅಶ್ವಿನಿ ಗೌಡ ಅವರಂತೂ ಪ್ರತಿನಿತ್ಯವೂ ಒಂದಲ್ಲ ಒಂದು ವಿಚಾರಕ್ಕೆ ಯಾರನ್ನಾದರೂ ಪರ್ಸನಲ್ ಅಟ್ಯಾಕ್ ಮಾಡುತ್ತಲೇ ಬಂದಿದ್ದಾರೆ. ಮೊದಲಿಗೆ ಕಂದ ಎನ್ನುತ್ತಲೇ ರಕ್ಷಿತಾ ಶೆಟ್ಟಿ ಅವರಿಗೆ ಟಾರ್ಗೆಟ್ ಮಾಡಿದ್ದರು. ಆನಂತರ ರಕ್ಷಿತಾ ಶೆಟ್ಟಿ ಪರ ನಿಂತ ಗಿಲ್ಲಿ ಅವರನ್ನು ಕೂಡ ಟಾರ್ಗೆಟ್ ಮಾಡಿದ್ದರು. ಗಿಲ್ಲಿ ತನ್ನ ಸ್ಟ್ಯಾಂಡ್ ತಗೊಳ್ಳುವಷ್ಟರಲ್ಲೇ ಗಿಲ್ಲಿ ಸಪೋರ್ಟ್ಗೆ ಬಂದ ಕಾವ್ಯ ಹಾಗೂ ಸ್ಪಂದನ ಅವರನ್ನು ಸಹ ಟಾರ್ಗೆಟ್ ಮಾಡಲಾಗಿತ್ತು. ಇನ್ನು ವೈಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ ಬಂದಂತಹ ಮ್ಯೂಟೆಂಟ್ ರಘು ಹಾಗೂ ರಿಷಾ ಅವರನ್ನು ಸಹ ಪರ್ಸನಲ್ ಅಟ್ಯಾಕ್ ಮಾಡಿ ಅವರನ್ನು ಸಹ ಕೆರಳಿಸಿದ್ದಾರೆ. ಅಷ್ಟೇ ಅಲ್ಲ, ತನ್ನ ಆಪ್ತ ಸ್ನೇಹಿತೆಯಾದ ಜಾನ್ವಿ ಅವರನ್ನು ಸಹ ಟಾರ್ಗೆಟ್ ಮಾಡಲು ಪ್ರಯತ್ನಿಸಿದ್ದರು. ಪ್ರತಿನಿತ್ಯವೂ ಒಂದಲ್ಲ ಒಂದು ವಿಚಾರಕ್ಕೆ ಅಶ್ವಿನಿ ಗೌಡ ಮನೆಯಲ್ಲಿ ಸದ್ದನ್ನು ಮಾಡುತ್ತಲೇ ಇದ್ದಾರೆ. ನಿನ್ನೆ ನಡೆದ ಟಾಸ್ಕ್ನಲ್ಲಿ ಉಸ್ತುವಾರಿ ವಹಿಸಿದ್ದ ಗಿಲ್ಲಿ ಹಾಗೂ ಅಶ್ವಿನಿ ಗೌಡ ನಡುವೆ ದೊಡ್ಡ ಜಗಳವೇ ನಡೆದಿತ್ತು. ಇದಾದ ಬಳಿಕವೂ ಉಸ್ತುವಾರಿ ಗಿಲ್ಲಿ ನಟ ಹಾಗೂ ತಮ್ಮ ಅಭಿಪ್ರಾಯವನ್ನು ಟಾಸ್ಕ್ ಅನ್ನು ಯಾರು ಗೆದ್ದಿದ್ದಾರೆ ಎಂಬ ವಿಚಾರವನ್ನು ಎಲ್ಲರ ಮುಂದೆ ಹೇಳಬೇಕಿತ್ತು. ಗಿಲ್ಲಿ ಯಾರಿಂದ ಗೆದ್ದಿದ್ದಾರೆ ಎಂಬುದನ್ನು ಹೇಳಿ ಧ್ರುವಂತ್ ಅವರಿಗೆ ಅಪ್ರಿಶಿಯೇಟ್ ಮಾಡುತ್ತಿದ್ದರು. ಅಷ್ಟರಲ್ಲಿ ಅಶ್ವಿನಿ ಗೌಡ ಮೂಗು ತೂರಿಸಿ ಸಾಕು, ಮುಂದೆ ಏನು ಹೇಳು ಎಂದು ಈಗೋ ಹರ್ಟ್ ಮಾಡಲಾಗಿತ್ತು. ಆ ಕಾರಣಕ್ಕೆ ಗಿಲ್ಲಿ ನಟ, ನೀವೇ ಅನೌನ್ಸ್ ಮಾಡಿದ್ದೀರಿ ಅಲ್ವಾ, ಹಾಗಿದ್ದರೆ ನಾನು ಅನೌನ್ಸ್ ಮಾಡುವಂತಹ ಅವಶ್ಯಕತೆ ಇಲ್ಲ ಎಂದು ಗಾರ್ಡನ್ ಏರಿಯಾದ ಸೋಫಾ ಮೇಲೆ ಹಠ ಹಿಡಿದು ಕೂತಿದ್ದರು. ಇದರಲ್ಲಿ ತಪ್ಪು ಅಶ್ವಿನಿ ಗೌಡ ಅವರದ್ದೇ ಆಗಿತ್ತು. ಅದಾದ ನಂತರ ಗಾರ್ಡನ್ ಏರಿಯಾದಲ್ಲಿ ಕೂತಿದ್ದ ಅಶ್ವಿನಿ ಗೌಡ ಅವರನ್ನು ರಘು ಅವರು ಕೆಲಸವನ್ನು ಮಾಡಲಿಕ್ಕೆ ಕರೆಯಲಾಗಿತ್ತು. ಆದರೆ 10 ನಿಮಿಷ ನನಗೆ ಬೆನ್ನು ನೋವ್ತಾ ಇದೆ, ಆಮೇಲೆ ಬರ್ತೀನಿ ಎಂದು ಹೇಳಿದ್ದಾರೆ. ಅದಕ್ಕೆ ರಘು ಅವರು 10 ನಿಮಿಷದಲ್ಲಿ ಬೆನ್ನು ನೋವು ಸರಿ ಹೋಗುಬಿಡುತ್ತಾ, ಬಂದು ಕೆಲಸ ಮಾಡಿ ಮೇಡಮ್ ಎಂದು ಮರ್ಯಾದೆಯನ್ನು ಕೊಟ್ಟು ಗೌರವದಿಂದ ಹೇಳಿದ್ದಾರೆ. ಇಷ್ಟು ಚಿಕ್ಕ ವಿಚಾರಕ್ಕೂ ಸಹ ಅಶ್ವಿನಿ ಗೌಡ ಅವರು ಕೆರಳಿದ್ದಾರೆ. ನಾನ್ ಮಾಡಲ್ಲ ಕಣ್ರಿ, ಹೋಗ್ರಿ ಎಂದು ರಾಂಗ್ ಆಗಿ ಮಾತನಾಡಿದ್ದಾರೆ. ಅದಕ್ಕೆ ಸುಮ್ಮನೆ ಅಶ್ವಿನಿ ಗೌಡ ರಘು ಅವರ ಮೇಲೆ ಸಿಡಿದಿದ್ದು ಕಿರುಚಾಡಿಕೊಂಡು ಅತ್ಕೊಂಡು ಮನೆಯ ಪ್ರತಿಯೊಬ್ಬ ಸ್ಪರ್ಧಿಗೆ ರಘು ಅವರದ್ದೇ ತಪ್ಪು ಎನ್ನುವ ರೀತಿಯಲ್ಲಿ ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲೂ ಸಹ ಬಿಗ್ ಬಾಸ್ ಡೋರ್ ಅನ್ನು ತಟ್ಟಿ ಬಿಗ್ ಬಾಸ್ ಬೇಡ ನನಗೆ, ನಾನು ಮನೆಗೆ ಹೋಗ್ತೀನಿ ಎಂದು ಕಿರುಚಿದ್ದಾರೆ. ಇದಾದ ಬಳಿಕವೂ ಎಲ್ಲೂ ಕಾಂಪ್ರಮೈಸ್ ಆಗದೆ 2 ದಿನದಿಂದ ಊಟ ಮಾಡದೆ ಹಾಗೆ ಇದ್ದಾರೆ. ಬಹುಶಃ ಈ ವಾರದಲ್ಲಿ ಅಶ್ವಿನಿ ಗೌಡ ಅವರನ್ನು ಮನೆಗೆ ಕಳಿಸಬಹುದು. ಇಲ್ಲವಾದರೆ ವಾರದ ಮಧ್ಯದಲ್ಲೇ ಇವರು ಮಾಡುತ್ತಿರುವ ಈ ನಾಟಕಗಳಿಗೆ ಕಿಚ್ಚ ಸುದೀಪ್ ಅವರು ಫುಲ್ ಸ್ಟಾಪ್ ಇಟ್ಟು ಮನೆಯಿಂದ ಆಚೆ ಹೋಗಲು ಹೇಳಬಹುದು ಎಂದು ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಅಶ್ವಿನಿ ಗೌಡ ಅವರ ಬಗ್ಗೆ ಭಾರಿ ಚರ್ಚೆ ನಡೆಯುತ್ತಿದೆ. ಹಾಗೂ ಬಿಗ್ ಬಾಸ್ ಮನೆಯಿಂದ ಅಶ್ವಿನಿ ಗೌಡ ಒಬ್ಬರು ಹೊರಗೆ ಹೋದರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ಬ ಸ್ಪರ್ಧಿಗಳು ತುಂಬಾ ಸಮಾಧಾನಕರವಾಗಿ ಟಾಸ್ಕ್ಗಳನ್ನು ಸರಿಯಾದ ರೀತಿಯಲ್ಲಿ ಆಡುತ್ತಾರೆ ಎಂದು ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈ ವಾರ ಬಿಗ್ ಬಾಸ್ ನಿಂದ ಅಶ್ವಿನಿ ಗೌಡ ಎಲಿಮಿನೇಟ್ ಆಗಬೇಕಾ, ಅಥವಾ ನಿಮ್ಮ ಪ್ರಕಾರ ಯಾವ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ 8ನೇ ವಾರದಿಂದ ಎಲಿಮಿನೇಟ್ ಆಗಬೇಕು ಎನ್ನುವ ವಿಚಾರವನ್ನು ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಹಾಕುವುದರ ಮೂಲಕ ನಮಗೆ ತಿಳಿಸಿ. ಇದೇ ರೀತಿಯ ಸಿನಿಮಾ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಸ್ಯಾಂಡಲ್ವುಡ್ ಕಥೆಗಳು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.